ರುದ್ರ ಅವ್ರು ಇನ್ನೂ ಬಂದಿಲ್ವೇನ್ರಿ? ಇಲ್ಲ ಸರ್, ಬಂದಿಲ್ಲ. ನಾವು ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಹುಡುಗಿ ಮೇಲೆ FIR ಫೈಲ್ ಮಾಡಿ. ಆಗಲೇ ಭುವನೇಶ್ವರಿ ಅಮ್ಮನ ಕಡೆಯವರು ಬೇಡ ಅಂದ್ರಲ್ಲ. ಹಾಗಂತ ಎಷ್ಟೊತ್ತು ಕಾಯಕ್ಕಾಗತ್ತೆ? ನಾವು FIR ಫೈಲ್ ಮಾಡಿದೆ ಈ ಹುಡುಗಿನ ಸ್ಟೇಷನಲ್ಲಿ ಇಟ್ಕೊಳ್ಳೋ ಆಗಿಲ್ಲ. ಫೈಲ್ ತೊಗೊಂಬನ್ರಿ. ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ನನ್ನ ಮಗಳ ಮೇಲೆ ನೀವು FIR ಮಾಡಿಬಿಟ್ರೆ ಅವ್ರ ಭವಿಷ್ಯ ಹಾಳಾಗುತ್ತೆ ಸರ್. ನಿಮಗೆ ಕಂಡವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಇಲ್ಲ ಅಲ್ವಾ? ಬರೀ ನಿಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ತೀರ ತಾನೆ? ಆಗಿರೋದು ಸಣ್ಣ ಪುಟ್ಟ ಅಫೆನ್ಸ್ ಅಲ್ಲ, ಒಂದು ಮೈನರ್ ಹುಡುಗಿ ಕಳೆದು ಹೋಗಿದ್ದಾಳೆ. ಇದೆಂತ ತಪ್ಪು ಅಂತ ಗೊತ್ತಾ ನಿಮಗೆ? ರೀ ಅರ್ಜುನ್, ಏನು ನೋಡ್ತಾ ಇದ್ದೀರಾ? ಬರೀರಿ FIR. ಕೇಸ್ ನಂಬರ್ ಏನ್ರಿ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು FIR ಫೈಲ್ ಮಾಡಬೇಡಿ ಸರ್. ನಿಮ್ಮ ಮಗಳ ಇನ್ಚಾರ್ಜಲ್ಲಿ ಹೋಗಿರೋ ಮಕ್ಕಳು ಮನೆಗೆ ವಾಪಸ್ ಬಂದಿಲ್ಲ ಅಂದರೆ ನಿಮ್ಮ ಮಗಳ ಮೇಲೆ ಕಿಡ್ನಾಪ್ ಕೇಸ್ ಫೈಲ್ ಆಗತ್ತೆ. ಎರಡನೇದು ಕ್ರಿಮಿನಲ್ ನೆಗ್ಲಿಜೆನ್ಸಿ ಆಗತ್ತೆ. ಗೊತ್ತೇನ್ರಿ ನಿಮಗೆ? ಸರ್, ಆ ಹುಡುಗ ರುದ್ರ ಮಗುನ ಹುಡುಕೊಂಡ್ಬರ್ತೀನಿ ಅಂತ ಹೋಗಿದ್ದಾನಲ್ವ ಸರ್, ಅಲ್ಲಿವರೆಗಾದ್ರೂ ಕಾಯೋಣ. ಎಷ್ಟು ಸತಿ ಹೇಳ್ಬೇಕ್ರಿ? ಅರೆಸ್ಟ್ ಮಾಡಿದ್ಮೇಲೆ FIR ಫೈಲ್ ಮಾಡಲೇಬೇಕು. ಸ್ಟೇಷನ್ ಹಾಗೆ ಇಟ್ಕೊಳ್ಳೋ ಆಗಿಲ್ಲ. ಮೇಲಧಿಕಾರಿಗಳು ಬಂದರೆ ನಮ್ಮ ಕೆಲಸ ಹೋಗುತ್ತೆ. ಸುಮ್ಮನೆ ಕೂತ್ಕೊಳ್ರಿ. ಸರ್ ಪ್ಲೀಸ್ ಸರ್, ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಕಾಯೋ ಮಾತೇ ಇಲ್ಲ. ರೀ ಅರ್ಜುನ್, ಬರೀರಿ. ಸರ್, ನಿಮ್ಮ ಕೈ ಮುಗಿತೀನಿ ಸರ್, ಕಾಲಿಗೆ ಬಿಡ್ತೀವಿ, ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ಒಂದು ಸಲ FIR ಫೈಲ್ ಆದರೆ ನಿಮ್ಮ ಹುಡುಗಿ ಕೆಲಸ ಹೋಗುತ್ತೆ. ಮತ್ತಿನ್ನೆಲ್ಲೂ ಹುಡುಗಿ ಟೀಚರ್ ಕೆಲಸ ಸಿಗೋಲ್ಲ. ಸರ್, ನಿಮ್ಮ ದಮ್ಮಯ್ಯ ಅಂತೀರಿ, ಬರಿಬೇಡಿ ಸರ್, ಬರಿಬೇಡಿ. ಏನ್ರಿ ಅರ್ಜುನ್ ಸರ್, ಅವ್ರ ಮಾತು ಕೇಳ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ, ಬರೀರಿ. ಸರಿ ಸರ್. ಕೇಸ್ ನಂಬರ್ 358, IPC ಸೆಕ್ಷನ್ 361, ಕಿಡ್ನಾಪಿಂಗ್ ಕೇಸ್ 354/A, ಕ್ರಿಮಿನಲ್ ನೆಗ್ಲಿಜೆನ್ಸಿ. ವಿಷಯ: ಜುಟ್ಟನಹಳ್ಳಿ ಶಾಲಾ ಶಿಕ್ಷಕರಾದ ಅಕ್ಷರ ಮಕ್ಕಳನ್ನ ಗದ್ದೆಗೆ ಕರ್ಕೊಂಡು ಹೋಗಿರ್ತಾರೆ. ಮರಳಿ ಬರುವಾಗ ಕಾವ್ಯ ಅನ್ನುವ ಹುಡುಗಿ ಕಾಣೆಯಾಗಿರ್ತಾಳೆ. ಈ ವಿಷಯವಾಗಿ ಆರೋಪಿಯ ಮೇಲೆ ಕಾನೂನಿನ ಪ್ರಕಾರ FIR ಫೈಲ್ ಮಾಡೋದಾಗುತ್ತಿದೆ.